ಸಾವಿರಾರು ಹೆಕ್ಟರ್ ಪ್ರದೇಶ ಕಲಬುರಗಿ ಜಿಲ್ಲೆ ತೊಗರಿಯ ನೆಟ್ಟೆ ರೋಗ ಆಗಿ ಹಾಳಾಗಿರ್ತಕ್ಕಂಥದ್ದು. ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ತೊಗರಿದು ಸಾವಿರಾರು ಕೋಟಿ ರೂಪಾಯಿ ಆ ಪರಿಹಾರ ಕೊಡೋ ತನಕ ಇಲ್ಲಿ ಹೇಳೋದಿಲ್ಲ. ನಾವು ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ಹಗಲು ಸುಮಾರು 200-300 ಎತ್ತಿನ ಬಂಡಿ 200-300 ಟ್ರಾಕ್ಟರ್ ತಗೊಂಡು ರೈತಾಪಿ ಖುಷಿಲಿಂದ ಇವತ್ತಿನ ದಿವಸ ನಾವೇನು ಆಂದೋಲನ ಮಾಡ್ತಾ ಇದೀವಿ. ಇಡೀ ದೇಶದಲ್ಲ ಈ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾದಂತ ಆಂದೋಲನ. ಆ ಆಂದೋಲನಕ್ಕೆ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಬೆಂಬಲ ಮಾಡ್ತಾ ಇದ್ದಾರೆ. ಸರ್ಕಾರ ಕಿವಿ ಮುಚ್ಕೊಂಡು ಕೂತದ, ಹಂಗ್ ಕೂಡಬಾರ್ದು, ತಕ್ಷಣ ಘೋಷಣೆ ಮಾಡ್ಬೇಕು. ಯಾಕಪ್ಪ ಅಂದ್ರ ಜಿಲ್ಲಾಡಳಿತ ಎದುರುಗಡೆ ಇದ್ದೇವೆ, ಜಿಲ್ಲಾಡಳಿತಕ್ಕೆ ಎದುರುಗಡೆ ಇದ್ದೇವು. ಜಿಲ್ಲಾಧಿಕಾರಿ ಇಲ್ಲ, ಯಾಕಿಲ್ಲ ಅಂದ್ರೆ ಎಲ್ಲೋಗ್ಯಾರೋ ಗೊತ್ತಿಲ್ಲ. ಆದ್ರೆ ಜಿಲ್ಲಾಧಿಕಾರಿ ಇಂಥ ದೊಡ್ಡ ಗಾತ್ರದ ರೈತಾಪಿ ವರ್ಗದ ಹಾನಿಯಾಗಿರ್ತಕ್ಕಂಥ ವಿಷಯ ಬಂದಾಗ ನೀವು ದಿಲ್ಲಿಯಾಗಿರ್ಲಿ ಬೇರೆ ದೇಶದಾಗಿರ್ಲಿ ತಕ್ಷಣ ಬಂದು ಈ ರೈತರು ನೋಡ್ಬೇಕು ಅಂತಕ್ಕಂಥ ನಮ್ಗೆ ಒತ್ತಾಯ. ಹಾಗಾಗಿ ಈ ಸರ್ಕಾರ ರೈತರ ಪರವಾಗಿಲ್ಲ, ಇನ್ನಾದ್ರೂ ಎಚ್ಚರಿಕೆ ತಗೊಂಡು ನಮ್ಮ ಬೆಳೆಗೆ ಪರಿಹಾರ ಕೊಡ್ಬೇಕಂತ ಒತ್ತಾಯ ಮಾಡ್ತೇವೆ. ಸಾವಿರಾರು ಹೆಕ್ಟರ್ ಪ್ರದೇಶ ಕಲಬುರಗಿ ಜಿಲ್ಲೆ ತೊಗರಿಯ ನೆಟ್ಟೆ ರೋಗ ಆಗಿ ಹಾಳಾಗಿರ್ತಕ್ಕಂಥದ್ದು. ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ತೊಗರಿದು ಸಾವಿರಾರು ಕೋಟಿ ರೂಪಾಯಿ ಆ ಪರಿಹಾರ ಕೊಡೋ ತನಕ ಇಲ್ಲಿ ಹೇಳೋದಿಲ್ಲ. ನಾವು ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ಹಗಲು ಸುಮಾರು 200-300 ಎತ್ತಿನ ಬಂಡಿ 200-300 ಟ್ರಾಕ್ಟರ್ ತಗೊಂಡು ರೈತಾಪಿ ಖುಷಿಲಿಂದ ಇವತ್ತಿನ ದಿವಸ ನಾವೇನು ಆಂದೋಲನ ಮಾಡ್ತಾ ಇದೀವಿ. ಇಡೀ ದೇಶದಲ್ಲ ಈ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾದಂತ ಆಂದೋಲನ. ಆ ಆಂದೋಲನಕ್ಕೆ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಬೆಂಬಲ ಮಾಡ್ತಾ ಇದ್ದಾರೆ. ಸರ್ಕಾರ ಕಿವಿ ಮುಚ್ಕೊಂಡು ಕೂತದ, ಹಂಗ್ ಕೂಡಬಾರ್ದು, ತಕ್ಷಣ ಘೋಷಣೆ ಮಾಡ್ಬೇಕು. ಯಾಕಪ್ಪ ಅಂದ್ರ ಜಿಲ್ಲಾಡಳಿತ ಎದುರುಗಡೆ ಇದ್ದೇವೆ, ಜಿಲ್ಲಾಡಳಿತಕ್ಕೆ ಎದುರುಗಡೆ ಇದ್ದೇವು. ಜಿಲ್ಲಾಧಿಕಾರಿ ಇಲ್ಲ, ಯಾಕಿಲ್ಲ ಅಂದ್ರೆ ಎಲ್ಲೋಗ್ಯಾರೋ ಗೊತ್ತಿಲ್ಲ. ಆದ್ರೆ ಜಿಲ್ಲಾಧಿಕಾರಿ ಇಂಥ ದೊಡ್ಡ ಗಾತ್ರದ ರೈತಾಪಿ ವರ್ಗದ ಹಾನಿಯಾಗಿರ್ತಕ್ಕಂಥ ವಿಷಯ ಬಂದಾಗ ನೀವು ದಿಲ್ಲಿಯಾಗಿರ್ಲಿ ಬೇರೆ ದೇಶದಾಗಿರ್ಲಿ ತಕ್ಷಣ ಬಂದು ಈ ರೈತರು ನೋಡ್ಬೇಕು ಅಂತಕ್ಕಂಥ ನಮ್ಗೆ ಒತ್ತಾಯ. ಹಾಗಾಗಿ ಈ ಸರ್ಕಾರ ರೈತರ ಪರವಾಗಿಲ್ಲ, ಇನ್ನಾದ್ರೂ ಎಚ್ಚರಿಕೆ ತಗೊಂಡು ನಮ್ಮ ಬೆಳೆಗೆ ಪರಿಹಾರ ಕೊಡ್ಬೇಕಂತ ಒತ್ತಾಯ ಮಾಡ್ತೇವೆ.